ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಟಾಪ್ ಅಪ್ಡೇಟ್ಸ್ ಗಳಿಗೆ ನಿಮಗೆಲ್ಲರಿಗೂ ಸ್ವಾಗತ. ರಾಜ್ಯದ ರೇಷನ್ ಕಾರ್ಡ್ ಪಡೆಯಲು ಈಗ ಹೊಸ ನಿಯಮ ಜಾರಿಯಾಗಿದೆ. ಇದೇ ಅಷ್ಟೇ ಅಲ್ಲ, ಎಲ್ಪಿಜಿ ಗ್ಯಾಸ್ ಗ್ರಾಹಕರಿಗೆ ಒಂದು ಮಹತ್ವದ ಮಾಹಿತಿಯ ಜೊತೆಗೆ ಇಂದಿನ ಚಿನ್ನ ಮತ್ತು ಬೆಳ್ಳಿ ದರದ ಸಂಪೂರ್ಣವಾದ ಮಾಹಿತಿ, ಗೃಹ ಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಹಣ ವರ್ಗಾವಣೆ ಮತ್ತು ಪೆಂಡಿಂಗ್ ಹಣದ ಕುರಿತು ಒಂದು ಮಹತ್ವದ ಅಪ್ಡೇಟ್ ಬಂದಿದೆ. ತಪ್ಪದೇ ಒಂದು ಮಾಹಿತಿನ ಪೂರ್ತಿಯಾಗಿ ನೋಡಿ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡುವುದನ್ನು ಕೂಡ ಮರೆಯಬೇಡಿ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಮೊದಲನೆಯ ಒಂದು ಟಾಪ್ ಅಪ್ಡೇಟ್ ಏನೆಂದು ನೋಡೋಣ. ಈಗ ರೇಷನ್ ಕಾರ್ಡ್ ಪಡೆಯಲು ಹೊಸ ನಿಯಮ ಜಾರಿಯಾಗಿದೆ. ಆ ಒಂದು ಹೊಸ ನಿಯಮ ಏನೆಂದು ನೋಡೋಣ ಬನ್ನಿ ಸ್ನೇಹಿತರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಹೊಸ ನಿಯಮದ ಪ್ರಕಾರ ಕುಟುಂಬದ ಹಳೆಯ ರೇಷನ್ ಕಾರ್ಡ್ ನಿಂದ ಹೆಸರು ತೆಗೆದು ಹಾಕಿ ಹೊಸ ಹಾಗೂ ಪ್ರತ್ಯೇಕ ರೇಷನ್ ಕಾರ್ಡ್ ಪಡೆಯಲು ಕೆಲವೊಂದು ನಿರ್ದಿಷ್ಟ ಮಾನದಂಡಗಳನ್ನು ಪಾಲಿಸುವುದು ಕಡ್ಡಾಯವಾಗಿದೆ. ಹೌದು ಸ್ನೇಹಿತರೆ, ಮದುವೆ ಆದ ನಂತರ ಹೊಸ ಕುಟುಂಬವನ್ನು ಆರಂಭಿಸುವ ದಂಪತಿಗಳು ತಮ್ಮ ಪೋಷಕರ ರೇಷನ್ ಕಾರ್ಡ್ ಇಂದ ಹೆಸರು ತೆಗೆದು ಹಾಕಿ ಪ್ರತ್ಯೇಕ ರೇಷನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಇದೇ ಅಷ್ಟೇ ಅಲ್ಲ, ಕುಟುಂಬದ ಹಿರಿಯ ಸದಸ್ಯರೊಂದಿಗೆ ಒಂದೇ ಮನೆಯಲ್ಲಿ ವಾಸವಿದೆ, ಬೇರೆ ಮನೆ ಮಾಡಿ ಪ್ರತ್ಯೇಕವಾಗಿ ಜೀವಿಸುತ್ತಿರುವ ಮಕ್ಕಳು ಅಥವಾ ಕುಟುಂಬದ ಇತರೆ ಸದಸ್ಯರು ಪ್ರತ್ಯೇಕ ಕಾರ್ಡ್ ಪಡೆಯಬಹುದಾಗಿದೆ. ಇದೇ ಅಷ್ಟೇ ಅಲ್ಲ, ಉದ್ಯೋಗ ವ್ಯಾಪಕ ಅಥವಾ ಇತರೆ ಕಾರಣಗಳಿಂದ ಬೇರೆ ಊರು ನಗರಗಳಿಗೆ ತೆರಳಿ ಶಾಶ್ವತವಾಗಿ ಪ್ರತ್ಯೇಕ ವಾಸಸ್ಥಳ ಹೊಂದಿರುವುದು ಕಡ್ಡಾಯವಾಗಿದೆ. ಇದೇ ಅಷ್ಟೇ ಅಲ್ಲ, ಕುಟುಂಬದ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಕೂಡ ಕಡ್ಡಾಯವಾಗಿದೆ. ವಿವಾಹ ಪ್ರಮಾಣ ಪತ್ರ ಇದರ ಜೊತೆಗೆ ಹಳೆಯ ರೇಷನ್ ಕಾರ್ಡ್ ನ ಒಂದು ಜೆರಾಕ್ಸ್ ಕಾಪಿ ಕೂಡ ಕಡ್ಡಾಯವಾಗಿದೆ. ಇದರ ಜೊತೆಗೆ ಕರೆಂಟ್ ಬಿಲ್, ಬಾಡಿಗೆ ಒಪ್ಪಂದ ಅಥವಾ ಗ್ಯಾಸ್ ಬಿಲ್ ಕೂಡ ಕಡ್ಡಾಯವಾಗುವ ಜೊತೆಗೆ ಆದಾಯ ಪ್ರಮಾಣ ಪತ್ರ ಇರಬೇಕಾಗುತ್ತದೆ. ಇದೇ ಅಷ್ಟೇ ಅಲ್ಲ, ಈಗ ಇನ್ನೊಂದು ಮಹತ್ವದ ಮಾಹಿತಿ ಬಂದಿದೆ. 3 ತಿಂಗಳಲ್ಲಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ಭಾಗ್ಯ ಸಿಗಲಿದೆ ಎಂದು KH ಮುನಿಯಪ್ಪನವರು ತಿಳಿಸಿದ್ದಾರೆ. ಇದರ ಜೊತೆಗೆ ಮುಂದಿನ ಒಂದು ಅಪ್ಡೇಟ್ ಏನೆಂದು ನೋಡೋಣ ಬನ್ನಿ ವೀಕ್ಷಕರೇ. ಇಂಧನ ಹಾಗೂ ಅಡುಗೆ ಅನಿಲ ದರ ಏರಿಕೆಯಾಗಿ ಜನ ಸಾಮಾನ್ಯರ ಜೇಬಿಗೆ ಕತ್ತರಿ ಬಿದ್ದಿದೆ. ಜನರು ಆರ್ಥಿಕವಾಗಿ ಸಂಕಷ್ಟ ಎದುರಿಸುತ್ತಿರುವ ಹೊತ್ತಿನಲ್ಲಿ ಆಗಸ್ಟ್ ತಿಂಗಳು ಎದುರಾಗಿದ್ದು, ಆಗಸ್ಟ್ 1ರಿಂದಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದ್ದು, ಬೆಲೆ ಹೆಚ್ಚಳದಿಂದ ಕಂಗಾಲಾಗಿರುವ ಜನರಿಗೆ ಆರ್ಥಿಕ ಬರೆ ಬೀಳುವ ಸಾಧ್ಯತೆ ಇದೆ. ಹೌದು ವೀಕ್ಷಕರೇ, ಆಗಸ್ಟ್ 1ರಿಂದ LPG ಗ್ಯಾಸ್ ದರ ಬದಲಾವಣೆಯ ಮೇಲೆ ಎಲ್ಲಾ ಜನರು ಕಣ್ಣಿಟ್ಟಿದ್ದಾರೆ. ಮುಂದಿನ ತಿಂಗಳ ಗ್ಯಾಸ್ ದರದಲ್ಲಿ ಏರಿಕೆಯಾಗುವ ಸಾಧ್ಯತೆ ಇದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಜೊತೆಗೆ ಗೃಹ ಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಹೊಸ ಅಪ್ಡೇಟ್ ಬಂದಿದೆ. ರಾಜ್ಯ ಸರ್ಕಾರವು ಅರ್ಹ ಗೃಹಿಣಿಯರ ಖಾತೆಗೆ 31 ಕಂತುಗಳನ್ನು ವರ್ಗಾವಣೆ ಮಾಡಿದೆ. ಆದರೆ ರಾಜ್ಯಾದ್ಯಂತ ಎಲ್ಲ ಮಹಿಳೆಯರಿಗೆ ಈ ಒಂದು ಹಣ ವರ್ಗಾವಣೆಯಾಗಿಲ್ಲ. ಹೌದು ವೀಕ್ಷಕರೇ, ಈಗಾಗಲೇ 2 ಲಕ್ಷಕ್ಕಿಂತ ಅಧಿಕ ಮಹಿಳೆಯರ ಖಾತೆಗೆ ಇನ್ನು 2 ಕಂತಿನ ಹಣ ಪೆಂಡಿಂಗ್ ಇದ್ದು, ಇಂತಹ ಒಂದು ಮಹಿಳೆಯರಿಗೆ ಅತಿ ಶೀಘ್ರದಲ್ಲೇ ಗೃಹ ಲಕ್ಷ್ಮಿ ಯೋಜನೆಯ ಹಣ ವರ್ಗಾವಣೆಯಾಗಲಿದೆ. ಇದರ ಜೊತೆಗೆ ಪರಿಷ್ಕರಣೆ ಕಾರ್ಯವು ಕೂಡ ಅತಿ ಶೀಘ್ರದಲ್ಲೇ ಆರಂಭವಾಗಲಿದೆ. ವರದಿಗಳ ಪ್ರಕಾರ ಅರ್ಹತೆ ಇದ್ದರೆ ಮಹಿಳೆಯರಿಗೆ 1 ವಾರದಲ್ಲೇ ಪೆಂಡಿಂಗ್ ಹಣ ಅಂದರೆ 4,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ 30 ಹಾಗೂ 29ನೇ ಕಂತಿನ ಹಣ ವರ್ಗಾವಣೆಯಾಗಲಿದೆ. ಇದೇ ಅಷ್ಟೇ ಅಲ್ಲ, ಕೆಲವೊಬ್ಬ ಮಹಿಳೆಯರಿಗೆ ಪರಿಷ್ಕರಣೆಯ ನಂತರವೇ ಹೊಸ ದಾಖಲಾತಿಗಳನ್ನು ಪಡೆಯುವ ಮೂಲಕ ಇಂತಹ ಒಂದು ಪೆಂಡಿಂಗ್ ಹಣವನ್ನು ಗೃಹಿಣಿಯರ ಖಾತೆಗೆ ವರ್ಗಾಯಿಸುವ ಸಾಧ್ಯತೆ ಇದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಇದರ ಜೊತೆಗೆ ಮುಂದಿನ ಒಂದು ಮಾಹಿತಿ ಏನೆಂದು ನೋಡೋಣ ಬನ್ನಿ ಸ್ನೇಹಿತರೆ. ಚಿನ್ನ ಮತ್ತು ಬೆಳ್ಳಿ ದರದ ಸಂಪೂರ್ಣವಾದ ಮಾಹಿತಿ. 2 ದಿನಗಳಿಂದ ಇಳಿಕೆ ಕಾಣುತ್ತಿದ್ದ ಬಂಗಾರದ ಬೆಲೆ ಮತ್ತೆ ಏರಿಕೆಯತ್ತ ಸಾಗಿದೆ. ಹಾಗಾದ್ರೆ ಇಂದಿನ ಚಿನ್ನ ಮತ್ತು ಬೆಳ್ಳಿ ದರದ ಸಂಪೂರ್ಣವಾದ ಮಾಹಿತಿ. 24 ಕ್ಯಾರೆಟ್ 1 ಗ್ರಾಂ ಚಿನ್ನದ ದರವು 82 ರೂಪಾಯಿಯಂತೆ 10 ಗ್ರಾಂಗೆ 820 ರೂಪಾಯಿ ಹೆಚ್ಚಾಗಿದ್ದು, ಬೆಲೆಯು 1,44,330 ರೂಪಾಯಿಗೆ ಇಂದು ದಾಖಲಾತಿಯಾಗಿದೆ. ಇದೇ ರೀತಿ 22 ಕ್ಯಾರೆಟ್ 1 ಗ್ರಾಂ ಚಿನ್ನದ ದರವು 75 ರೂಪಾಯಿಯಂತೆ 10 ಗ್ರಾಂಗೆ 750 ರೂಪಾಯಿ ಹೆಚ್ಚಾಗಿದ್ದು, ಬೆಲೆಯು 1,32,300 ರೂಪಾಯಿಗೆ ಇಂದು ದಾಖಲಾತಿಯಾಗಿದೆ. ಇದೇ ರೀತಿ 18 ಕ್ಯಾರೆಟ್ 1 ಗ್ರಾಂ
ಗ್ರಾಂ ಚಿನ್ನವು 62 ರೂಪಾಯಿ ಏರಿಕೆ ಕಾಣುವ ಮೂಲಕ 10 ಗ್ರಾಂಗೆ 620 ರೂಪಾಯಿ ತಲುಪಿದೆ. ಇಂದು 10 ಗ್ರಾಂ ಅದೇ ಚಿನ್ನದ ಬೆಲೆ 1,08,750 ರೂಪಾಯಿ ದಾಖಲಾತಿಯಾಗಿದೆ. ಇದರ ಜೊತೆಗೆ ಬೆಳ್ಳಿಯ ಬೆಲೆ ನೋಡುವುದು ಸತತ 5 ದಿನಗಳಿಂದ ಯಥಾಸ್ಥಿತಿಯಲ್ಲಿದೆ. ಹೌದು, ಉಳಿದಂತೆ ದರದಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಬೆಳ್ಳಿಯ ದರ ಯಥಾಸ್ಥಿತಿ ಕಂಡಿದ್ದು 1 ಕೆಜಿ ಬೆಳ್ಳಿಯ ಬೆಲೆ 2,45,000 ರೂಪಾಯಿ ಎಂದು ದಾಖಲಾತಿಯಾಗಿದೆ. ಇವತ್ತಿಗೆ ಇಷ್ಟೇ ವೀಕ್ಷಕರೇ, ಮತ್ತೆ ಸಿಗೋಣ ಹೊಸ ಅಪ್ಡೇಟ್ ಜೊತೆಗೆ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು.